ಆತೇನು ಅಡಿಗೆ ಯಾಕ ಎಷ್ಟೊಂದು ಪಲ್ಯ ಗಿಲ್ಲೆ ಪುಡಿ ಚಟ್ನಿ ಅದನ್ನೆಲ್ಲ ಭಾಳ ಮಾಡಿಯಲ್ವ ಯಾಕವಾ ಯಾಕಿಲ್ಬೆ ಮತ್ತೆ ಊರಿಗೆ ಹೋಕ್ಕೋ ಏನಾಗತಿ ಇದ್ರಲ್ಲ ಹಂಗಾಗಿ ಮತ್ತೆ ಹೊಲಕರ ಹೋಗಿ ಬಂದ್ರಾತು ಬರೀ ಮನೆಗಿನ ಕೆಲಸನ ಮಾಡೋದಾತು ಆಕಿ ಮಾನ್ಸ ಹೊಲಕ್ಕೆ ಹೋಗೋಣಕ ಅಂತ ಅಂದಿದ್ಲು ಮತ್ತೆ ಆಗಿದ್ದಲ್ಲ ಅಲ್ಬೆ ಹಂಗಾಗಿ ಮತ್ತೆ ಒಂದಿಟ್ಟು ರೊಟ್ಟಿ ಅದನ್ನ ಸುಟ್ಕೊಳಕತ್ತಿದ್ಬೆ ಇದು ಮಗ ಏನಾಗ ಮಾಡೀನಿ ಹಸಿ ಚಟ್ನಿ ಮಾಡೀನಿ ಇದು ಪುಡಿ ಚಟ್ನಿ ಮಾಡೀನಿ ಅನ್ನ ಮಾಡೀನಿ ಉಪ್ಪಿನಕಾಯಿ ಭಾಳ ಇದ್ದಿಲ್ವೆ ಸ್ವಲ್ಪ ಇತ್ತು ಅದನ್ನ ಇಟ್ಕೊಂಡೆ ನೋಡು ಸಾಕಲ್ಬೆ ಸಾಕ್ಬಿಡ ಹೊರಗಡೆ ಆತು ನಾನೊಂದಿಟ್ಟು ಸುಟ್ಕೊಡ್ತಂಬ ಇಲ್ಲಿ ಬೇಯಿಸುವಂತೆ ಅಂತ ಬ್ಯಾಡ ಬಿಡ್ಬೇವ ಇನ್ನು 4 ರೊಟ್ಟಿ ಆತು ಮಾಡಿಬಿಡ್ತಾನಂತ ಬ್ಯಾಡ ಸುಮ್ ಕುಂದ್ರು ಮನೆಯಾಗೂ ಮಾಡ್ತಿದ್ದಿ ಎಲ್ಲ ಕೆಲಸನ ಆಕಿನ ಮಾನ್ಸನ ಮತ್ತು ಕಾಲೇಜಿಗೆ ಹೋದಕ್ಕೆ ಸಂಜೆ ಮುಂದೆ ಬಂದಿರ್ತಾಳ ಮನೆಯಾಗ ಎಲ್ಲ ಮಾಡಿರ್ತಿದ್ದಿ ಇಲ್ಲ ಏನು ಮಾಡೋದು ಬ್ಯಾಡ ಅಂತ ಬಿಸಿರೋದೆ ನಿನಗೆ ಏನಾತ್ವ ಮತ್ತು ಮಾಡೋದ್ವ ಹಂಗ ಖಾಲಿನ ಕುಂದ್ರಂಗ ಹಂಗಿಲ್ಲ ನಮ್ಗೆ ಏನು ಒಟ್ಟು ಕೆಲಸ ಮಾಡ್ಕೊತಿದ್ರೆ ಒಂದಿಟ್ಟು ಕೈಕಾಲ ಹಗರು ಇರ್ತಾವೆ ಇಲ್ಲಕ್ರ ಗಂಟು ಬಿದ್ದಂಗೆ ಆಗಿರ್ತಾವ ನಿಮ್ಮತ್ತಿನ ಏನಾರ ಮಾಡಕ್ಕೆ ಹೋದ್ವಿ ಅಂದ್ರೆ ಬ್ಯಾಡ ಅಂತಾರೆ ಮೊನ್ನೆ ಒಂದಿಟ್ಟು ಹಾಕೋದು ಇದನ್ನು ಹಾಲು ಕರೆದಿದ್ದು ನೋಡಿ ವಾಟ ಒಂದಿಟ್ಟು ಕರೆದು ಕೊಡ್ರಿ ಅಂತಿದ್ರು ಅದು ನೀರು ಕರೆದು ಕೊಟ್ಟಿದ್ನಿ ಏನು ಮಾಡೋದು ಬ್ಯಾಡ ಅಂತಾರೆ ಪಾಪ ನಿಮ್ಮತ್ತಿನ ಹಾಕೋದು ಮೈ ತೊಳೆದ್ರಿ ಈಗ ಮೈ ತೊಳೆದು ಇದನ್ನು ಹಾಕ ಕಟ್ಟಿ ಬಂದು ಹುಲ್ಲು ಹಾಕಿ ಬಂದುಬಿಡ್ತಾನ್ರಿ ಅಂತ ಅಂದ್ರೆ ಮತ್ತು ನಾನು ಹಾಗಾಗಿ ಒಳ ಬಂದ್ವ ಹೌದೇನು ಬೇ ಅತ್ತಿಯರು ಆಕಳದು ಮೈ ತೊಳೆದ್ರೇನು ಬೇ ಹ್ಞೂ ಆಕಳ ಭಾಳ ಹೊಲಸಾಗ್ಬಿಟ್ಟಿದ್ವು ಅದು ಅಲ್ಲಿ ಕೆಸರಾಗ ಇದು ಮಾಡಿ ಬಿದ್ದುಬಿಟ್ಟಂತ ಹಾಗಾಗಿ ಒಂದೀಟು ಕೆಸರು ಹತ್ತಿದಂಗೆ ಆಗ್ಬಿಟ್ಟಿತ್ತು ಮೈ ತುಂಬ ಹಿಂಗಿದ್ರು ನಳ ಬಿಟ್ಟಿದ್ನಲ್ಲ ಸ್ವಚ್ಛಕ್ಕೆ ತೊಳೆದ್ಬಿಡ್ತಾನೆ ನಿಂದ್ರಿ ಅಂತಂದು ತೊಳೆದ್ರು ನಿಮ್ಮ ಅತ್ತಿ ಮತ್ತು ನಾನು ಹೋಗಿ ಒಂದಿಟ್ಟು ಇದನ್ನು ಕೊಟ್ಟು ಬಂದ್ವ ಇದು ಮೈ ತೊಳ್ಯಾಕ ಜಗ್ಗು ಅದನ್ನ ಕೊಟ್ಟು ಬ್ಯಾಡ ಹೋಗ್ರಿ ನೀವು ಒಳಕ ಅಂತ ಅಂದ್ರೆ ಮತ್ತು ನಾ ಏನು ಅಲ್ಲಿ ಕುಂತು ಏನು ಮಾಡಲಿ ಅಂತಂದು ಇಟ್ಲ ಬಂದ್ವ ಹೌದೇನು ಬೇ ಮಾನ್ಸ ಬಾಂಡೆ ತಿಕ್ಕೊಂಡ್ಬರ್ತಾನೆ ಅಂತಂದು ಇಟ್ಲಕ್ಕೆ ಹೋಗಿದ್ಲು ಯಾಕೆ ಇನ್ನೂ ಬರಲೇ ಇಲ್ಲ ನೋಡು ಹೌದೇನು ಬಟ್ಟೆ ಗಿಟ್ಟಿ ಇದ್ದಿದ್ರೆ ಇಡ್ಬೇಕಿಲ್ಲ ನಾನು ಹೋಗೋದಾಗ್ತಿದ್ದೆ ಏನು ಬೇಡವೆ ಬಟ್ಟೆ ಏನು ನಾಳೆ ಹೊಕ್ಕೊಂತಾನಂತ ನಾನು ಏನು ಇವತ್ತೊಂದು ದಿನದ ಅದಾವು ನಿನ್ನೆ ಓಸ್ ಹೋಗೋದಾಕಿದ್ನಲ್ಲ ಎಲ್ಲರ ಜಳಕ ಆದಮೇಲೆ ಬ್ಯಾಡ ಇವತ್ತೇನು ಒಗ್ಯೋದು ನಾಳೆಗೆ ಹೋಗೋದಾಕಿದ್ರೆ ಆತಂತ ನನಗೆ ಒಣ ಅರ್ವಿ ತುಂಬಿಟ್ಟಂದೆ ಆಕಿ ಬಾಂಡೆ ನಾನು ತೊಳಿತೇನೆ ಬಿಡುವನ್ನಿ ಅಕ್ಕ ಇಲ್ಲಕ್ಕ ನೀನು ಅಡುಗೆ ಮಾಡಿ ನಾನು ಆಟೋತಿಗೆ ಹೋಗಿ ಓಸು ಬಾಂಡೆ ತೊಳ್ಕೊಂಬಂದ್ಬಿಡ್ತಾನೆ ಮತ್ತು ಹೋಗಿ ಹೊಲಕ್ಕೆ ಬಂದು ಮತ್ತು ಬಾಂಡೆ ಜಗ್ಗಟ್ಟು ಕೂಡಿಬಿಡ್ತಾವು ಭಾಳ ರಗಡಾಗ್ಬಿಡ್ತಾವಕ್ಕ ಬೇಡ ನಾವು ಓಸು ತೊಳ್ಕೊಂಬಂದ್ಬಿಡ್ತಾನೆ ಅಂತಂದು ಐತ್ಲಕ್ಕೆ ಹಾಕೊಂಡಿದ್ಲು ಹಂಗೆ ಮಾಡಿ ನಿಮ್ಮ ತಂಗಿಗೆ ಕೊಟ್ಟು ರೊಟ್ಟಿ ಗಿಟ್ಟಿ ಮಾಡೋದು ಕಲಿಸ್ಬೇಕಿಲ್ವಾ ನೀನು ಇವಾಗ ಕಲಿತಾಳ ಬಿಡು ಈಗ ಓದಾಕತ್ತಾಳ ಓದಲಿ ಕಲಿತಾಳ ಏನು ಕಲಿಯಂಗಿರ್ತಾಳ ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕಲೀಲೇಬೇಕು ನಾನು ನೋಡು ಮತ್ತೆ ಇಲ್ಲಿ ಅಲ್ಲೇನು ಕಲ್ತಿದ್ನಿ ಏನು ಕಲ್ತಿಲ್ಲ ಇಲ್ಲಿ ಬಂದೆಲ್ಲ ಕಲೀಲಿಲ್ಲ ಏನು ಹಂಗೆ ಕಲಿತಾಳ ಬಿಡುವೆ ಏನಾಗಂಗಿಲ್ಲ ಓದ್ಲಿಕ್ಕೆ ಚೆಂದಾಗಿ ಓದೋದರ ಮುಗಿಸ್ಲಿ ಮುಂದೆ ಕಲಿತಾಳ ಹಾಗಾಗಿ ಮತ್ತು ನಾನು ಸುಮ್ಮನೆ ಇರ್ತಾನೆ ನೋಡುವ ಏನು ಮಾಡ್ಬೇಕು ಈಗ ನಿಮ್ಮ ಅಪ್ಪನ ಮತ್ತು ಓದಲಿ ಏಟು ಓದ್ತಾಳ ಓದಲಿ ಅಂತ ನನಗತ್ತವ ಹಾಗಾಗಿ ಮತ್ತು ನಾನು ಸುಮ್ಮನಾಗೇನಿ ಕೇಳ್ತಾರೆ ಭಾಳ ಜನ ಅವ್ರಿವರು ಕೊಡ್ತೀರೇನ್ವಾ ಅಂತಂದು ಮತ್ತು ನಾನು ನೋಡೋಣ ಏಟು ಓದ್ತಾಳ ಓದಲಿ ಓದೋದರ ಮುಗಿಸ್ಲಿ ಮತ್ತು ನೋಡುವ ನಮ್ಮಪ್ಪ ನಮ್ಮವ್ವ ರೊಕ್ಕದ್ದು ಇದು ಮಾಡ್ಕೊಂಡು ಓದಕ್ಕೆ ಬಿಡಲಿಲ್ಲ ನಾನು ಅಂತ ಅನ್ಕೋಬಾರ್ದಲ್ವಾಕಿ ಹಾಗಾಗಿ ಓದ್ಸಕತ್ತೆ ನೋಡು ಹ್ಞೂ ಓದಲಿ ಸುಮ್ಮನೆ ರಾಕಿ ಏಟು ಓದ್ತಾ ಓದಲಿ ಏನು ಆಕಿದು ಮದ್ವೆ ಇದು ಜುಲ್ಮಿ ಮಾಡಕ್ಕೆ ಹೋಗ್ಬಾರ್ದು ಇನ್ನೂ ಏನು ವಯಸ್ಸೈತಿ ಏನು ವಯಸ್ಸಾಗೈತಿ ಅನ್ನೋಂಗಿಲ್ಲ ಏನಿಲ್ಲ ನನಗಂತೂ ಓದಕ್ಕೆ ಇದು ಇದ್ದಿಲ್ಲ ಮತ್ತು ಮದುವೆ ಮಾಡಿದ್ರಿ ಆಕಿ ಓದಲಿ ಹ್ಞೂ ಹಾಗಾಗಿ ಸುಮ್ಮನಾಗೇವಿ ನೋಡುವ ನಿಮ್ಮಪ್ಪ ಪಾಪ ಉಣ್ಣಾಕ ತಿನ್ನಾಕ ಭಾಳ ಒಜ್ಜೆ ಆಗ್ಬಿಟ್ಟೈತಂತ ನಿಮ್ಮಪ್ಪಗೆ ನೀ ಹೇಳಿ ಅಂತಂದು ಸುಮ್ಮನಾಕ ನಿಮ್ಮಪ್ಪ ಇಲ್ಲಕ್ರ ನಿನ್ನೆನ ಬರ್ರಿ ಅನ್ನಕತ್ತಿತ್ತು ಮತ್ತು ಜ್ಯೋತಿ ಅಂದಾಳ 2 ದಿವಸ ಇದ್ದು ಮತ್ತು ಹೊಲಗಿಲಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋಗಿ ಬಂದುಬಿಟ್ರಿ ಅಂತಂದು ಹೇಳ್ತವ ನಿಮ್ಮಪ್ಪ ಹ್ಞೂ ಚಲೋ ಆಗ್ಬಿಡು ಅಪ್ಪಗೆ ಹೇಳೇನವ ನಾನು ಏಪ್ಪ ಬಾ ನೀನು 2 ದಿವಸ ಇದ್ದಂಗೆ ಆಕತಿ ಹೊಲದಾಗ ಅದು ಇದು ಅಡ್ಡಾಡಿ ಬಂದು ಒಂದು 2 ದಿವಸ ಉಳ್ಕೊಂಡು ಹೋಗಿ ಬಾ ಅಂತಂದು ಬರೀ ಹೊಲದಾಗ ಮಾಡೋದ್ರಾಗ ಇರ್ತೀವಿ ಅಂತಂದು ಹೇಳಿದ್ರೆ ತಿಳ್ಕೊಳಂಗ ಇಲ್ಲ ಅಪ್ಪ ಯಾವಾಗಾರ ಬರ್ತಾನೆ ತಗೊಳ್ಳುವ ಅಂತೈತಿ ಹ್ಞೂ ಏನು ಮಾಡ್ಬೇಕು ನಿಮ್ಮ ಅಪ್ಪಂದು ಹೊಲದಾಗಿ ನಾವು ಕೆಲಸ ಮುಗಿಯಂಗ ಇಲ್ಲ ನೋಡು ಆತು ನೋಡ್ಬೇ ರೊಟ್ಟಿ ಓಟು ಮಾಡೋದಾತು ಇದನ್ನೊಂದು ಬೇಸ್ ತೆಗೆದು ಬಿಡ್ತಾನೆ ಇದು ಚೀಲದಾಗ ಓಟು ಅಡುಗೆದು ತುಂಬ್ಕೊಂಬಿಡ್ಲಲ್ವ ಹ್ಞೂ ಹಂಗ ಮಾಡು ನಿಮ್ಮ ಅತ್ತಿಯವ್ರನ್ನ ಕರಿತೇನೆ ನಿಂದ್ರೆ ಅವರು ಏನು ಮಾಡತ್ತಾರನ ಮತ್ತು ದೌಡು ಹೋದ್ರ ಅಥವಾ ಮತ್ತು ಹೋದ್ವಿ ಅಂದ್ರೆ ಒಂದು ಚಾವತ್ತು ಕುಂತಂಗ ನಿಂತಂಗೆ ಆಕತಿ ಹ್ಞೂ ಹಂಗ ಮಾಡು ಯಾಕೆ ಅದು ನೋಡಕ್ಕ ಓಸು ಬಂಡೆನ ತೊಳೆದು ಹಿಂದೆ ಇಟ್ಲಕ್ಕೆ ಹಾಕಿ ನೋಡಕ್ಕ ಅಲ್ಲೇ ಒಂದಿಟ್ಟು ನೀರು ಇಳಿತಾವ ಅಂತಂದು ಇಟ್ಟಾನಕ್ಕ ಹೌದೇನು ಆದ್ವೇನು ಚಲೋ ಹಾಕ್ಬಿಡವ ಸಂಜೆ ಮುಂದೆ ತೊಳ್ಯಾಕೆ ಬರ್ತೈತೆ ಮತ್ತು ತೊಳಿತೀನಿ ಅಂದೆಲ್ಲ ಹಂಗಾಗಿ ಸುಮ್ಮನೆ ಆದ್ನೇವ ನಾನು ಮತ್ತು ನಳ ಬಿಟ್ಟಿದ್ನಲ್ಲ ಸ್ವಚ್ಛ ಹಾಕೋ ಬಾಂಡೆ ಅಂತಂದು ಹೂನಕ್ಕ ಅದಕ್ಕೆ ನಾನು ಮತ್ತು ಓಸು ಬಾಂಡೆ ಇಟ್ಲಕ್ಕೆ ಹಾಕ್ಯನಕ್ಕ ಆತೇನಕ್ಕ ರೊಟ್ಟಿ ಮಾಡೋದು ಹ್ಞೂ ನೋಡುವ ಆತು ರೊಟ್ಟಿ ಎಲ್ಲ ಮಾಡೀನಿ ಮುಳುಗಾಯಿ ಇದು ಎಣ್ಗಾಯಿ ಮಾಡೀನಿ ರೊಟ್ಟಿ ಆತು ಹಸಿ ಚಟ್ನಿ ಪುಡಿ ಚಟ್ನಿ ಆಗೈತಿ ಉಪ್ಪಿನಕಾಯಿ ಹಾಕೊಂಡ ನೋಡುವ ಉಪ್ಪಿನಕಾಯಿ ಹಾಕ್ಕೊಳಕ್ಕೆ ಒಂದು ಈಟಿತ್ತದು ಅದೀಟು ಹಾಕ್ಕೊಳಕ್ಕೆ ಚಲೋ ಆಕತಿ ಅಂತ ಅಂದೆಲ್ಲ ಹಾಗಾಗಿ ಅದೀಟು ಉಪ್ಪಿನಕಾಯಿ ಹಾಕೊಂಡಮ್ಮ ಹ್ಞೂನಕ್ಕ ಚಲೋ ಆಗ್ಬಿಡಕ್ಕ ದೌಡ್ ಹೋದ್ವಿ ಅಂದ್ರೆ ಸಂಜೆ ಮುಂದೆ ಬರಾಕ್ ಬರ್ತೈತಕ್ಕ ಇಲ್ಲಕ್ಕರ ಲೇಟ್ ಆಗ್ಬಿಡ್ತೈತಿ ಒಂದು ಚವತ್ತು ಅಲ್ಲಿ ಹೊಲ್ದಾಗ ಅಲ್ಲಿ ಇಲ್ಲಿ ಅಡ್ಡಾಡ್ದಂಗೆ ಕತಿ ಮಾಡ್ದಂಗೆ ಕತಿ ಹೋಗೋನೇನಕ್ಕ ಆತೇನಕ್ಕ ಊಟದ್ದೆಲ್ಲ ಕಟ್ಕೊಂಡ್ರೆ ಹ್ಞೂ ಆತು
ನೋಡು ಊಟದ್ದೆಲ್ಲ ಕಟ್ಕೊಂತ ನಿಂದ್ರೆ ಒಂದು ಇದ್ರಾಗ ಊಟದ್ದಿದ್ರಾಗ ಹಾತು ನೀರು ಅದನ್ನ ತುಂಬ್ಕೋಬೇಕು. ಅಲ್ಲಿ ಇದನ್ನು ಕೊಟ್ಟು ಕಳಿಸ್ಯಾನವ ನಿಮ್ಮ ಮಾವನ ಕೈಯಾಗ. ಹೊಲಕ್ಕೆ ಬೆಳಗ್ಗೆ ಹೋದ್ರಲ್ಲ ಗಾಡಿ ತೊಗೊಂಡು, ಮತ್ತು ಗಾಡಿ ಬಿಟ್ಟುಕೊನಿ ಅಂತ ಅಂದ್ರೆ ನಿಮ್ಮ ಮಾವ ಬೇಡ ಅಂದೆ ನಾನು. ಅವರು ಏನೇನೋ ಸಾಮಾನು ಹಾಕೊಂಡು ಹೊಂಟಿದ್ರವ, ಮತ್ತೇನು ಬೇಡ, ಮತ್ತು ಅವ್ನು ಇಲ್ಲಿ ತೊಗೊಂಡು ಕಿರಿ ಹಂಗೆ ಗಾಡಿ ಒಯ್ಯಿರಿ ನೀವು, ನಾವು ನಡ್ಕೊಂಡು ಬರ್ತೇವೆ, ಏನು ಭಾಳ ದೂರ ಇಲ್ಲ, ಮಾತಾಡ್ಕೊಂಡು ನಡ್ಕೊಂಡು ಬಂದುಬಿಡ್ತೇವೆ ಅಂತಂದು ಕೊಡೋದನ್ನ ಕೊಟ್ಟು ಕಳಿಸ್ಯಾನವ. ಒಂದು ಬಾಟ್ಲಿ ತುಂಬ್ಕೋಬೇಕು ನೋಡು. ಹೌದೇನಕ್ಕ, ನೀವು ಊಟ ಅದನ್ನ ಕಟ್ಕೊಳಕ್ಕ ನಾನು ಬಾಟ್ಲಿ ಅದನ್ನ ತುಂಬ್ಕೊತಾನೆ ಹೋಗೋಣಂತಕ್ಕ. ಹ್ಞೂ ಆಯ್ತು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಕತೆಗಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳಕತ್ತೀನಿ ರೀ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾರೆಲ್ಲ ವಿಷಯಸ್ ತಿಳಿಸ್ಬೇಕಾಗಿರ್ತೈತಲ್ರಿ ಕಮೆಂಟ್ ಮಾಡಿರಿ. ನಿಮ್ಮದು ಬರ್ತ್ಡೇ ಆ್ಯನಿವರ್ಸರಿ ಇದ್ರೆ ಮುಂದಿನ ವೀಡಿಯೋದಾಗ ನಿಮ್ಮ ಹೆಸರು ತೊಗೊತಾನ್ರಿ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಹೀಗೆ ಸ್ವಚ್ಛಾಗಿ ಮೈ ತೊಳೆದ್ನಿ. ಮೈ ಅದು ನೋಡಂಗಿದ್ದಿಲ್ಲ, ಕೆಸರಾಗ ಎಲ್ಲಿ ಬಿದ್ದಿದ್ವ ಏನು ಹಂಗೆ ಮೈ ತುಂಬ ಕೆಸರು ಇದಂದ್ರೆ ಬಿಳಿ ಆಕಳ ಬೆಳ್ಳಗೆ ಅದಕ್ಕೆ ಇರೋದಕ್ಕೆ ಸ್ವಚ್ಛಗೆ ಕಾಣುವಲ್ದು. ಯಾವ ಮೈ ತೊಳೆದೇನೆ ಏನು ಅನ್ನಂಗಾಗಿತ್ತು. ಇನ್ನೇನು ಬಿಸಿಲು ಚಲೋ ಆತಲ್ಲ, ಹಾಗಾಗಿ ಸ್ವಚ್ಛಗೆ ಮೈ ತೊಳೆದ್ನಿ. ನೀರು ಹಾಕೀನಿ, ಹುಲ್ಲು ಹಾಕೀನಿ, ಹುಲ್ಲು ತಿನ್ನಕತ್ತಾವು, ಹುಲ್ಲು ತಿಂದು ನೀರು ಕುಡಿದೇನು ನೀರು ಹಾಕೀನಿ. ಆದಂಗಾಗೈತೆ ಎಲ್ಲ ಕೆಲಸನ. ಬಿತ್ತಿಯಮ್ಮ? ಬರ್ರಿ ಬಿತ್ತಿಯಮ್ಮ. ಯಾಕೆ ಹಾಕೇನು ದನದ ಮೈಗೆ ಎಲ್ಲ ತೊಳೆಯೋದು? ಆಯ್ತು ನೋಡುವ, ಸ್ವಚ್ಛಾಗಿ ನಾಳೆ ಬಿಟ್ಟದ್ನಲ್ಲ ಅಂತಂದು ಮೈ ತೊಳೆದೆ. ನೋಡಂಗದ್ದಲ್ಲ ನೋಡೋದು ಕರ ಎಂಥ ಬೆಳ್ಳಗಾತು, ಕಲರ ಹೋಗಿತ್ತು, ಕರೋ ಕಾಣೋದದು. ಹಂಗಾಗಿ ಇದ್ದಿರ್ಲತ್ತಾಗ ನೀರು ಹಿಡಿದ್ರೆ ಸಂಜೆ ಮುಂದೆ ಬೇಕಂದ್ರೆ ನೀರು ಪೈಪ್ ಹಚ್ಕೊಳಕ್ಕೆ ಬರ್ತೈತಿ. ಮೈ ತೊಳೆದ್ರೆ ಆತಂದು ಮೈ ತೊಳೆದು ಹುಲ್ಲು ಹಾಕ್ಯಾನಿ. ಇದಕ್ಕೆ ಬಾನಿಗೆ ನೀರು ಹಾಕ್ಯಾನ್ರಿ. ಹೌದೇನು ಬಿತ್ತಮ್ಮ? ಆಗೈತೆ ನೋಡ್ರಿ, ಜ್ಯೋತಿ ಎಲ್ಲ ಅಡುಗೆ ಆಗೈತಿ. ಅತ್ತಿಯವ್ರನ್ನ ಕರಿಯವ ಅಂತ ಅಂದ್ಲು, ಹಂಗೆ ಕರೆಯೋಣ ಅಂತಂದು ಬನ್ನಿರಿ. ಹೌದೇನು ರೀ? ಹಂಗಾರೆ ನೋಡ್ರಿ ಹೋಗೋಣಂತ, ತಡ ಆಗ್ಬಿಡ್ತೈತಿ. ಎಲ್ಲ ಇಲ್ಲೇ ಹತ್ತಾತನ ಹೋಗೊಂದಿಟ್ಟು ಅಲ್ಲಿ ಹೊಲದಾಗ ಒಂದಿಟ್ಟು ಅಡ್ಡಾಡ್ಕೊಂಡು ಉಂಡು ಗಿಂಡು ಬರೋಕೆ ತಡ ಆಗ್ಬಿಡ್ತೈತಿ. ನೋಡ್ರಿ ಹೋಗೋಣ. ನೋಡ್ರಿ ಬಿತ್ತಮ್ಮ. ಇವ ಜ್ಯೋತಿ ಓಟ ಅಡುಗೆ ಎಲ್ಲ ತೊಗೊಂಡಿ ಅಲ್ಲ? ಹ್ಞೂ ರೀ ಅತ್ತಿ, ಅಡುಗೆ ಎಲ್ಲ ಇಟ್ಕೊಂಡನ್ರಿ. ಇದು ಮುಳ್ಗಾಯಿ ಎಣ್ಗಾಯಿ ಮಾಡಿದ್ನಿ ರೀ, ಪುಡಿ ಚಟ್ನಿ, ಹಸಿ ಚಟ್ನಿ, ಉಪ್ಪಿನಕಾಯಿ, ಅನ್ನ, ಮೊಸರು ಬತ್ತಿ ಇತ್ತಲ್ರಿ, ಅದನ್ನ ಒಂದಿಟ್ಟು ಮೊಸರು ಕಲಿಸ್ಕೊಂಡು ಅನ್ನಕ್ಕೆ ಮೊಸರು ಬತ್ತಿ ಒಂದಿಟ್ಟು ಮಾಡ್ಕೊಂಡು ಅದನ್ನೊಂದಿಟ್ಟು ಇಟ್ಕೊಂಡನ್ರಿ. ಸಾಕು ತಗೊಳ್ಳೋ ಹೊರಗಡಾತು. 4 ರೊಟ್ಟಿ ಜಾಸ್ತಿನೇ ಇಟ್ಕೋಬೇಕು, ಯಾಕಂದ್ರೆ ನಿಮ್ಮ ಮಾವ ಹೊಲದಾಗ ಈಗ ಉಣ್ಣಾಕ್ ತೊಗೊಂಡೋಗಿವೆ ಅಂದ್ರೆ ಅವ್ರು ಇವ್ರನ್ನ ಕರೀತಿರ್ತಾರೆ. ಮತ್ತು ಬಂದಾಗ ನೋಡಪ್ಪ ಏಟ್ ಕಟ್ಕೊಂಬಂದಾರ, ಒಬ್ರಿಗೆ 4 ಮಂದಿಗೆ ಆಗಲಿಲ್ಲ ದೊಡ್ಡು ಅಂತಂದು ಅವ್ರು ಏನು ಅನ್ಕೋಬಾರ್ದಲ್ವ, ಅದಕ್ಕೆ ಅಂದಿ ನಾನು. ಇಲ್ಲ ಹೇಳ್ರಿ ಐತಿ, ಎಟ್ಟೆನೋ ರೊಟ್ಟಿ ಇದ್ವಲ್ಲ ತಿನ್ನೋರು ತಿಂತಾರ ಅಂತಂದು ಒಂದಿಟ್ಟು ಎಟ್ಟೆನೋ ರೊಟ್ಟಿ ಇಟ್ಕೊಂಡನಿ. ಬಿಸೇವಿ ಈಗ ಹಾಕಿದ್ನೆಲ್ಲ ಅವು ಇಟ್ಕೊಂಡನಿ. ಏನಿಲ್ಲ ತಗೋರಿ, ಜಾಸ್ತಿನೇ ಅದಾವ ರೊಟ್ಟಿ. 4 ಮಂದಿ ಜಾಸ್ತಿ ಬಂದು ಉಣ್ಣಂಗೆ ಅದಾವು. ನಡಿಲೇ ಮನ್ಸ ದೌಡು. ಹ್ಞೂ ಅಕ್ಕ. ಬಿತ್ತಿಯಮ್ಮ ಅದನ್ನ ಕೊಡ್ರಿ, ಬಾಟ್ಲಿನ ಇಟ್ಕೊಂತಾನೆ. ಇಲ್ಲ ಹೇಳ್ರಿ ಬಿತ್ತಿಯಮ್ಮನ ಇಟ್ಕೊಂತ ನಡ್ರಿ, ಲಗು ಹೋಗನ್ರಿ. ಹೊಲ ಮುಟ್ಟತ್ಲೆ ಇದಾಗ್ಬಿಡ್ತೈತಿ ಅಲ್ವಾ ಜ್ಯೋತಿ? ನಿನ್ನ ಗಂಡಿಗೆ ಹೇಳ್ಬೇಕಿಲ್ಲ ಇದನ್ನ, ಚಕ್ಡಿ ಗಾಡಿನಾರ ಕಳಿಸ್ತಿದ್ದ. ಇಲ್ರಿ ಅತ್ತಿ, ಅವರು ಬೆಳಗ್ಗೆನ ಹೇಳಿದ್ರು ಚಕ್ಡಿ ಗಾಡಿನ ಬಿಟ್ಟು ಹೋಗ್ಬಿಡ್ತಾನಿ. ಅವು ಏನೇನೋ ಆರಿಕೋಲು ಅವು ನೀವು ನಡ್ಕೊಂಡಿದ್ರಿ, ಮತ್ತು ಅವು ನಿಂಗೆ ತೊಗೊಂಡಕ್ಕಿರಿ, ಚಕ್ಡಿ ಗಾಡಿ ಒಯ್ಯಿರಿ, ನಾವು ನಡ್ಕೊಂಡು ಬರ್ತೇವೆ, ಏನು ದೂರ ಆಗಂಗಿಲ್ಲ ಅಂತ ಅನ್ನಿರಿ. ಹಂಗಾಗಿ ತೊಗೊಂಡು ಹೋದ್ರು ಅವರು. ಹೌದೇನು? ಪಾಪ ನಿಮ್ಮವ್ವ ನಿಮ್ಮ ತಂಗಿಗೆ ನಾವೇನೋ ನಡಿತೀವಿ, ಅವ್ರಿಗೆ ಮತ್ತು ನೋಡಪ್ಪ ನಡ್ಸ್ಕೊಂಡು ಕರ್ಕೊಂಡು ಹೋದ್ರು ಅಂತ ನಂಗೆ ಆಗಬಾರ್ದಲ್ವ, ಅದಕ್ಕಂದೆ. ಇಲ್ಲ ಹೇಳ್ರಿ ಬಿತ್ತಿಯಮ್ಮ, ನಮಗೆ ನಡೆದು ರೂಢಿ ಐತಿ. ನಾವು ಹೊಲಕ್ಕೆ ಅದಕ್ಕೆ ಅಡ್ಡಾಡ್ತಾವಲ್ರಿ, ನಮಗೇನು ತ್ರಾಸ ಅನ್ಸಲ್ರಿ. ನಮ್ಗೆ ರೂಢಿ ಐತಿ ನಡೆದು. ಮಾನ್ಸನಾಟ ಕಾಲೇಜಿಗೆ ಮನೆಗೆ ಮತ್ತು ಬಸ್ ಸ್ಟ್ಯಾಂಡಿಂದ ಮನೆಗೆ ಎಷ್ಟು ದೂರ ನಿಲ್ಲಿಸ್ತಾರೆ ಇದನ್ನು ಬಸ್. ನಡ್ಕೊಂಡು ಬರ್ತಾಳ್ರಿ, ನಡ್ಕೊಂಡು ಹೋಗಾಳ. ಒಂದೊಂದು ದಿವಸ ರೊಪ್ಪಿತ್ತು ಅಂದ್ರೆ ಬಿಡ್ತಾತ್ರಿ, ಇಲ್ಲಕ್ರೆ ಆಕೆ ಒಬ್ಬಕ್ಕೆ ಓಡಾಡ್ತಾಳ್ರಿ. ಹಂಗೇನಿಲ್ಲ ತಗೋರಿ, ಹೋಗನ್ರಿ. ಈ ನಡ್ಕೊಂತ ಮಾತಾಡ್ಕೊಂತ ಹೋದ್ವಿ ಅಂದ್ರೆ ದಾರಿ ಸಾಗಿದ್ದ ಗೊತ್ತಾಗಂಗಿಲ್ಲ. ನೋಡ್ರಿ ಲಗು ಕಾಲು ಹಾಕು ಮಾನ್ಸ. ಹ್ಞೂ ಅಕ್ಕ, ಎಂತ ತಪ್ಪು ಮಾಡಿದ್ರಿ ನೋಡು. ಹೊಲಕ್ಕೆ ಹೊಂಟಿದ್ವಿ, ಆಕಳ ಕರುಗಳನ್ನ ತೊಗೊಂಡು ಹೋಗಿದ್ರ ಚಲೋ ಆಕಿತ್ತು ನೋಡಕ್ಕ. ಪಾಪ ಹೊಲದಾಗ ಮೇಯ್ತದ್ವು, ಬರೀ ಕಟ್ಟಿದತಿಲ್ಲ ಕಟ್ಟಿರಿ. ಎಷ್ಟು ದಿವಸ ಆತ, ನಾನು 4 ದಿವಸ ಆತು ನೋಡಕತ್ತಿ. ಹೊಲಕ್ಕೆ ಹೊಡ್ಕೊಂಡು ಹೋಗೋದ್ರ ಅಕ್ಕತ್ ನೋಡಕ್ಕ. ಹೌದು ನೋಡುವ, ನನಗೂ ಲಕ್ಷ ಆಗಲಿಲ್ಲ ನೋಡು, ಬರೀ ಮನೆಗಿನ ಕೆಲಸ ಮಾಡ್ಕೊಂತ. ಅಂದ್ರೆ ಈಗ ಹೊಡ್ಕೊಂಡು ಹೋಗಿದ್ರೆ ಅವು ನಮ್ಮ ಕೈಯಾಗ ಏನು ಇರಬಾರ್ದವ, ಹಂಗಾರ ಚಲೋ ಆಕವು ಹೊಡ್ಕೊಂಡು ಹೋಗಾಕ. ಅವು ಇಲ್ಲಕ್ರ ಹೇಳ್ದಂಗೆ ಕೇಳಂಗಿಲ್ವ. ಹೊಲಕ್ಕೆ ಹೊಡ್ಕೊಂಡು ಹೋದ್ವಿ ಅಂದ್ರೆ ಅವು ಕಡೆ ಲಕ್ಷಣ ಇರಬೇಕು. ಅಲ್ಲಿ ಅವ್ರು ಇವರು ಹೊಲದಾಗ ಗದ್ಯಾಗ ನುಗ್ಗಿ ಬಿಡ್ತಾವ. ಈಗ ನಾಟ್ಯದನ್ನ ಮಾಡಿರ್ತಾರ, ಮತ್ತು ಮಂದಿ ನಮಗಂತಾರವ, ನೋಡು ಹೊಲದಾಗ ಹೆಂಗೆ ಬಿಟ್ಟಾರ ಆಕಳುಗಳ್ನ ಬಿಟ್ಟು, ಹೆಂಗೆ ನೀವು ಹೋಗ್ಯಾರ ಅಂತಂದು. ಹಾಗಾಗಿ ನಾನು ಅದು ಹೊಡ್ಕೊಂಡು ಹೋಗೋದಕ್ಕೆ ಬಿಡುವ, ಏನು ಅತ್ತಿಯರು ಅವರು ಖಾಲಿ ಇದ್ರು ಇದು ಮಾಡ್ತಿದ್ರು, ನನಗೂ ಲಕ್ಷ ಆಗಲಿಲ್ವ. ಹೌದು ನೋಡುವ, ನನಗೂ ನೆನಪಾಗಲಿಲ್ಲ ನೋಡು. ಮೈ ತೊಳೆದು ಹುಲ್ಲದನ್ನ ಹಾಕಿದೆ ಬಿಡು, ಹೊಲಕ್ಕೆ ಹೊಡ್ಕೊಂಡು ಹೋಗ್ಬೇಕು ಅಂತಂದು ಲಕ್ಷಣ ಆಗಲಿಲ್ಲ ನೋಡುವ. ನನಗಂತ್ರ ಹೊಡ್ಕೊಂಡು ಹೋಗಕ್ಕೆ ಬರ್ತಿತ್ತು, ಹೊಲ್ದಾಗ ಮೇಯ್ತದ್ವು. ಏನಾಯ್ತು ನಾಡ್ರಿ, ಹೋಗೋಣ ದೌಡು ಮಾನ್ಸ, ದೌಡ್ ಕಾಲಾಕುವ, ಹೋಗೋಣ ಲಗುನ. ಅಕ್ಕ
ಜ್ಯೋತಿ ಇದನ್ನ ಬುತ್ತಿಗಂಟು ಕೊಡುವ, ನಾನು ಒಟ್ಟು ಹಿಡ್ಕೊಂತಾನೆ. ಒಬ್ಬೇಕಿಗೆ ಒಜ್ಜಿಯ ಕತಿ ಎಟೋತಾತ ನೀನು ಒದ್ಕಂದು ಅಂತಟು ನಾನು ಹಿಡ್ಕೊಂತಾನೆ ಕೊಡು. ಬ್ಯಾಡ ಬಿಡ್ಬೇವ, ನಾನು ಹಿಡ್ಕೊಂತಾನೆ. ಬರ್ರಿ ಲಗು ಲಗು ಕಾಲು ಹಾಕ್ರಿ ಎಲ್ಲರೂ. ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ಕತೆ ಹೆಂಗೆ ಅನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಂಟೆಂಟ್ ಇರೋ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ. ಯಾರೆಲ್ಲ ನಿಮ್ಮ ಬರ್ತ್ಡೇ ವಿಶಸ್ ನೀವು ಆ್ಯನಿವರ್ಸರಿ ವಿಶಸ್ ಹೇಳೋರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿರಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ.